ನಮಸ್ಕಾರ ವೀಕ್ಷಕರೇ. ಜೂನ್ 11, 12, 13, 14 ದಿನಗಳ ನಂತರ ಕನ್ಯಾ ರಾಶಿಯವರಿಗೆ ಜೀವನದಲ್ಲಿ ನಡೆಯುತ್ತಿರುವ ದೊಡ್ಡ ದೊಡ್ಡ ಬದಲಾವಣೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಕೆಲವೊಮ್ಮೆ ಜೀವನದಲ್ಲಿ ಕೆಲವು ದಿನಗಳು ಸಾಮಾನ್ಯ ದಿನಗಳಂತೆ ಕಾಣಿಸ್ತವೆ, ಆದ್ರೆ ಆ ದಿನಗಳ ನಂತರ ನಡೆಯುವ ಘಟನೆಗಳು ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸ್ತವೆ. ಈಗ ಅಂತಹ ಒಂದು ಮಹತ್ವದ ಸಮಯ ನಿಮ್ಮ ಮುಂದೆ ಬಂದಿದೆ ವೀಕ್ಷಕರೇ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೂನ್ 12, 2026 ಜೂನ್ 16, 2026 ಮಂಗಳ ಗ್ರಹದ ವಿಶೇಷ ಸಂಚಾರ ನಡೀತಿದೆ. ಮಂಗಳ ಗ್ರಹವನ್ನ ಶಕ್ತಿ, ಧೈರ್ಯ, ನಿರ್ಧಾರ ಮತ್ತು ವಿಜಯದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಮಂಗಳ ಬಲಿಷ್ಠ ಸ್ಥಿತಿಯಲ್ಲಿರುವಾಗ ವ್ಯಕ್ತಿಯ ಜೀವನದಲ್ಲಿ ನಿಂತಿದ್ದ ಕೆಲಸಗಳು ಚಲನೆ ಪಡೆಯುತ್ತವೆ. ಹಲವು ದಿನಗಳಿಂದ ಕಾಡ್ತಿದ್ದ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗ್ತದೆ. ಮನಸ್ಸಿನಲ್ಲಿದ್ದ ಭಯ ಕಡಿಮೆ ಆಗ್ತದೆ, ಆತ್ಮವಿಶ್ವಾಸ ಹೆಚ್ಚಾಗ್ತದೆ ವೀಕ್ಷಕರೇ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆ ನಡೀತದೆ. ಅದು ಶತ್ರುಗಳ ಗುರುತಾಗುವುದು. ಹಲವು ವರ್ಷಗಳಿಂದ ನಿಮ್ಮ ಮುಂದೆ ಒಳ್ಳೆಯವರಂತೆ ನಡೆದುಕೊಂಡು ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿದ್ದವರು ಯಾರು ಎಂಬುದು ನಿಮಗೆ ಸ್ಪಷ್ಟವಾಗ್ತದೆ. ನಿಮ್ಮ ಬೆಳವಣಿಗೆಯನ್ನ ಸಹಿಸದವರು ಯಾರು ಎಂಬುದು ತಿಳಿಯುತ್ತೆ. ನಿಮ್ಮ ಯಶಸ್ಸನ್ನು ತಡೆಯಲು ಪ್ರಯತ್ನಿಸುತ್ತಿದ್ದವರು ಯಾರು ಎಂಬ ಸತ್ಯ ಹೊರಬರುತ್ತದೆ. ಒಂದು ಮಾತು ನೆನಪಿಟ್ಕೊಳ್ಳಿ, ಜೀವನದಲ್ಲಿ ದೊಡ್ಡ ಆಶೀರ್ವಾದ ಎಂದರೆ ಶತ್ರುವನ್ನ ಸೋಲಿಸುವುದಲ್ಲ, ಶತ್ರುವನ್ನ ಗುರುತಿಸೋದು. ಯಾಕಂದ್ರೆ ಶತ್ರು ಯಾರೆಂದು ಗೊತ್ತಾದ ತಕ್ಷಣದಿಂದ ನಿಮ್ಮ ಅರ್ಥ ಸಮಸ್ಯೆ ಮುಗಿದೋಗತ್ತಲ್ವಾ. ಈ ಸಮಯದಲ್ಲಿ ನಿಮಗೆ ಅದೇ ಅನುಭವ ಆಗತ್ತೆ ವೀಕ್ಷಕರೇ. ಇದುವರೆಗೆ ಕೆಲವರು ನಿಮ್ಮ ವಿಶ್ವಾಸವನ್ನ ಬಳಸ್ಕೊಂಡಿರ್ತಾರೆ, ನಿಮ್ಮ ಒಳ್ಳೆತನವನ್ನ ದುರುಪಯೋಗ ಮಾಡ್ಕೊಂಡಿರ್ತಾರೆ, ನಿಮ್ಮ ಶ್ರಮದ ಲಾಭವನ್ನ ಪಡೆಯಲು ಪ್ರಯತ್ನಿಸಿರ್ತಾರೆ. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ತದೆ, ಸತ್ಯ ನಿಮ್ಮ ಮುಂದೆ ಬರ್ತದೆ. ನೀವು ಯಾರನ್ನ ನಂಬಬೇಕು, ಯಾರಿಂದ ದೂರ ಇರಬೇಕು ಎಂಬುದು ಸ್ಪಷ್ಟವಾಗತ್ತೆ ವೀಕ್ಷಕರೇ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಜೀವನದಲ್ಲೂ ಮಹತ್ವದ ಬದಲಾವಣೆ ನಡೀತದೆ. ಹಣಕಾಸಿನ ವಿಚಾರದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಇದ್ದ ಒತ್ತಡ ಕಡಿಮೆ ಆಗ್ತದೆ. ಖರ್ಚು ಹೆಚ್ಚಾಗಿ ಆದಾಯ ಕಡಿಮೆ ಆಗ್ತದೆ ಅಂತ ಯೋಚಿಸ್ತಿದ್ದವರು ಈಗ ನೆಮ್ಮದಿ ಅನುಭವಿಸ್ತಾರೆ. ಹಣದ ಹರಿವು ನಿಧಾನವಾಗಿ ಹೆಚ್ಚಾಗತ್ತೆ ವೀಕ್ಷಕರೇ. ನಿಂತಿದ್ದ ಹಣ ಕೈ ಸೇರುತ್ತೆ, ಸಾಲವಾಗಿ ಕೊಟ್ಟ ಹಣ ಮರಳಿ ಬರುತ್ತೆ, ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಸಿಗ್ತಾ ಹೋಗ್ತಾರೆ, ಹೊಸ ಆದಾಯದ ಮೂಲಗಳು ತೆಗೆದುಕೊಳ್ತವೆ. ಕೆಲವು ಜನರಿಗೆ ನಿರೀಕ್ಷೆ ಇಲ್ಲದ ಕಡೆಗಳಿಂದ ಹಣದ ಲಾಭ ಕೂಡ ಸಿಗತ್ತೆ. ಉದ್ಯೋಗದಲ್ಲಿರುವವರಿಗಂತೂ ಈ ಸಮಯ ತುಂಬಾ ಅನುಕೂಲಕರ ಅಂತ ಹೇಳ್ಬೋದು. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗ್ತಾ ಹೋಗುತ್ತೆ, ಹಿರಿಯ ಅಧಿಕಾರಿಗಳ ಗಮನ ನಿಮ್ ಕಡೆ ಬರುತ್ತೆ, ಹಲವು ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಅವಕಾಶ ದೊರೆಯುತ್ತೆ, ನಿಮ್ಮ ಪ್ರತಿಭೆ ಗುರುತಿಸಲ್ಪಡತ್ತೆ ಅಂತಾನೆ ಹೇಳ್ಬೋದು. ಕೆಲವರಿಗೆ ಬಡ್ತಿ ಸಿಗತ್ತೆ, ಕೆಲವರಿಗೆ ಹೊಸ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗ್ತವೆ, ಕೆಲವರಿಗೆ ಉತ್ತಮ ಸಂಬಳ ಸಿಗ್ತಾ ಹೋಗುತ್ತೆ, ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದವರಿಗೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ, ನಿಮ್ಮ ಪರಿಶ್ರಮಕ್ಕೆ ನ್ಯಾಯ ದೊರೆಯುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇನ್ನು ವ್ಯಾಪಾರ ಮಾಡುವವರಿಗೆ ಈ ಸಮಯ ಚಿನ್ನದ ಸಮಯವಾಗಿರುತ್ತೆ. ವ್ಯಾಪಾರದಲ್ಲಿ ಚಲನೆ ಹೆಚ್ಚಾಗ್ತದೆ, ಹೊಸ ಒಪ್ಪಂದಗಳು ಸಿಗ್ತವೆ, ಹೊಸ ಗ್ರಾಹಕರ ಪರಿಚಯವಾಗ್ತದೆ, ಲಾಭದ ಪ್ರಮಾಣ ಹೆಚ್ಚಾಗ್ತದೆ, ಹಿಂದೆ ನಿಂತಿದ್ದ ವ್ಯವಹಾರಗಳು ಮತ್ತೆ ವೇಗ ಪಡ್ಕೊಳ್ತವೆ. ಈ ಸಮಯದಲ್ಲಿ ನಿಮ್ಮ ಮಾತಿನ ಮೌಲ್ಯವು ಇನ್ನಷ್ಟು ಹೆಚ್ಚಾಗತ್ತೆ ವೀಕ್ಷಕರೇ. ಜನರು ನಿಮ್ಮ ಮಾತನ್ನ ಕೇಳಲು ಆರಂಭಿಸ್ತಾರೆ, ನಿಮ್ಮ ಸಲಹೆ ಗೌರವ ಸಿಗ್ತದೆ, ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ಸಿಗ್ತದೆ. ಕುಟುಂಬದ ವಿಷಯಕ್ಕೆ ಬಂದರೆ ಹಲವು ದಿನಗಳಿಂದ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತವೆ, ಮನೆಯಲ್ಲಿ ನೆಮ್ಮದಿ ಹೆಚ್ಚಾಗ್ತದೆ, ಹಿರಿಯರ ಆಶೀರ್ವಾದ ದೊರೆಯುತ್ತದೆ, ಕುಟುಂಬದ ಸದಸ್ಯರ ನಡುವೆ ಉತ್ತಮ ಬಾಂಧವ್ಯ ನಿರ್ಮಾಣವಾಗ್ತದೆ ವೀಕ್ಷಕರೇ. ಕೆಲವರು ಮನೆ ಖರೀದಿಸುವ ಯೋಚನೆ ಮಾಡ್ತಾರೆ, ಕೆಲವರು ವಾಹನ ಖರೀದಿಸ್ತಾರೆ, ಕೆಲವರು ಕುಟುಂಬಕ್ಕಾಗಿ ಮಹತ್ವದ ನಿರ್ಧಾರ ತೆಗೆದುಕೊಳ್ತಾರೆ. ಈ ನಿರ್ಧಾರಗಳನ್ನ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶ ನೀಡುತ್ತವೆ ಅಂತಾನೆ ಹೇಳ್ಬೋದು. ಸ್ನೇಹಿತರ ವಿಚಾರದಲ್ಲೂ ಒಂದು ಬದಲಾವಣೆ ನಡೆಯುತ್ತೆ ವೀಕ್ಷಕರೇ. ನಿಜವಾದ ಸ್ನೇಹಿತರು ನಿಮ್ಮ ಜೊತೆ ನಿಲ್ತಾರೆ, ಕೇವಲ ಸ್ವಾರ್ಥಕ್ಕಾಗಿ ಬಂದವರು ದೂರವಾಗ್ತಾರೆ. ಈ ಸಮಯದಲ್ಲಿ ನಿಮ್ಮ ಸುತ್ತಲಿನ ಜನರ ನಿಜ ಸ್ವಭಾವ ಯಾವ ತರ ಇದೆ ಅನ್ನೋದು ನಿಮಗೆ ಅರ್ಥ ಆಗತ್ತೆ ವೀಕ್ಷಕರೇ. ಮಂಗಳನ ಶಕ್ತಿ ವ್ಯಕ್ತಿಯೊಳಗಿನ ಧೈರ್ಯವನ್ನ ಹೆಚ್ಚಿಸ್ತದೆ. ಹಿಂದೆ ನೀವು ಮಾಡಲು ಹೆದರುತ್ತಿದ್ದ ಕೆಲಸಗಳನ್ನ ಈಗ ಧೈರ್ಯದಿಂದ ಮಾಡ್ತೀರಿ. ಹಲವಾರು ತಿಂಗಳುಗಳಿಂದ ಮುಂದೂಡುತ್ತಿದ್ದ ಕೆಲಸಗಳನ್ನ ಸಂಪೂರ್ಣಗೊಳಿಸ್ತೀರಿ. ಮತ್ತೆ ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಬೆಳಗ್ಗೆ ಎದ್ದಾಗಲೇ ಒಂದು ಹೊಸ ಶಕ್ತಿ ಅನುಭವ ಆಗತ್ತೆ, ಕೆಲಸ ಮಾಡುವ ಆಸಕ್ತಿ ಹೆಚ್ಚಾಗ್ತದೆ, ಸೋಮಾರಿತನ ಕಡಿಮೆ ಆಗ್ತದೆ, ಗುರಿಯ ಕಡೆ ಗಮನ ಹೆಚ್ಚು ಆಗತ್ತೆ ವೀಕ್ಷಕರೇ. ಇನ್ನು ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಒಳ್ಳೆಯದು. ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗ್ತದೆ, ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಸಿಗ್ತಾ ಹೋಗುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಿರೋರಿಗೆ ಶುಭ ಸುದ್ದಿ ಸಿಗ್ತಾ ಹೋಗುತ್ತೆ, ಗುರುಗಳ ಆಶೀರ್ವಾದ ಕೂಡ ದೊರೆಯುತ್ತೆ. ಇದೀಗ ಜೀವನ ಪರ್ಯಂತ ಪಾಲಿಸಬೇಕಾದ 5 ಬ್ರಹ್ಮಾಸ್ತ್ರಗಳ ಬಗ್ಗೆ ತಿಳಿಸ್ಕೊಡ್ತೇನೆ.
ಮೊದಲ ಬ್ರಹ್ಮಾಸ್ತ್ರ ಅಂತ ಅಂದ್ರೆ ನಿಮ್ಮ ರಹಸ್ಯವನ್ನ ಎಲ್ರೊಂದಿಗೂ ಹಂಚ್ಕೊಳಕ್ ಹೋಗ್ಬೇಡಿ ವೀಕ್ಷಕರೇ. ಜೀವನದಲ್ಲಿ ಎಲ್ರು ನಿಮ್ಮ ಒಳ್ಳೆಯದನ್ನ ಬಯಸೋದಿಲ್ಲ. ಕೆಲವರು ನಿಮ್ಮ ಮಾತುಗಳನ್ನ ಕೇಳ್ತಾರೆ, ನಂತರ ಅದನ್ನೇ ನಿಮ್ಮ ವಿರುದ್ಧ ಬಳಸ್ಕೊಳ್ತಾರೆ. ಆದ್ರಿಂದ ನಿಮ್ಮ ಗುರಿ, ನಿಮ್ಮ ಯೋಚನೆ ಮತ್ತು ನಿಮ್ಮ ಮುಂದಿನ ಹೆಜ್ಜೆ ಬಗ್ಗೆ ಎಲ್ಲರಿಗೂ ಹೇಳುವ ಅಭ್ಯಾಸವನ್ನ ಬಿಟ್ಬಿಡಿ. ಇವಾಗ್ಲೇನೆ ಮೌನವಾಗಿ ಕೆಲಸ ಮಾಡಿ, ಫಲಿತಾಂಶವೇ ಮಾತನಾಡುವಂತೆ ಮಾಡಿ. ಈ ಒಂದು ಗುಣ ನಿಮ್ಮನ್ನ ಹಲವು ಸಮಸ್ಯೆಗಳಿಂದನೇ ಕಾಪಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು, ಪ್ರತಿದಿನ ಏನಾದ್ರೂ ಹೊಸದನ್ನ ಕಲಿಬೇಕು. ಜಗತ್ತು ತುಂಬಾ ವೇಗವಾಗಿ ಬದಲಾಗ್ತಿದೆ. ಕಲಿಯೋದನ್ನ ಕಲಿಸಿದ ವ್ಯಕ್ತಿ ಹಿಂದೆ ಉಳಿತಾನೆ. ಪ್ರತಿದಿನ ಹೊಸ ಮಾಹಿತಿ ಪಡೆದುಕೊಳ್ತೇನೆ, ಹೊಸ ಕೌಶಲ್ಯ ಕಲಿಯಿರಿ, ಹೊಸ ಅನುಭವ ಪಡೆಯಿರಿ. ಜ್ಞಾನವೇ ಜೀವನದ ದೊಡ್ಡ ಸಂಪತ್ತು, ಅದನ್ನ ಯಾರೂ ಕದಿಯಲು ಸಾಧ್ಯವಿಲ್ಲ. ಜ್ಞಾನ ಹೆಚ್ಚಾದಂತೆ ಅವಕಾಶಗಳು ಹೆಚ್ಚಾಗ್ತವೆ, ಗೌರವ ಹೆಚ್ಚಾಗ್ತದೆ, ಯಶಸ್ಸು ಹೆಚ್ಚಾಗ್ತದೆ. ಇನ್ನು ಮೂರನೇ ಬ್ರಹ್ಮಾಸ್ತ್ರ ಅಂದ್ರೆ, ಕೋಪದ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಕ್ ಹೋಗ್ಬೇಡಿ. ಕೋಪ ಬಂದಾಗ ಮನಸ್ಸು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಆ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚಿನ ಬಾರಿ ತಪ್ಪಾಗ್ತವೆ. ಆದ್ರಿಂದ ಕೋಪ ಬಂದಾಗ ಮೌನವಾಗಿರಿ, ಸ್ವಲ್ಪ ಸಮಯ ಕಾಯಿರಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ಈ ಒಂದು ಅಭ್ಯಾಸ ನಿಮ್ಮ ಸಂಬಂಧಗಳನ್ನ ಉಳಿಸ್ತದೆ, ನಿಮ್ಮ ಗೌರವವನ್ನ ಕಾಪಾಡುತ್ತದೆ, ನಿಮ್ಮ ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ಇಡುತ್ತದೆ. ಇನ್ನು ನಾಲ್ಕನೇ ಬ್ರಹ್ಮಾಸ್ತ್ರವಾಗಿ, ಹಣದ ಮೌಲ್ಯ ಅರಿತು ಬದುಕಬೇಕಾಗತ್ತೆ. ಎಷ್ಟು ಸಂಪಾದಿಸ್ತೀರಿ ಎಂಬುದಕ್ಕಿಂತ ಎಷ್ಟು ಉಳಿಸ್ತೀರಿ ಅನ್ನೋದು ತುಂಬಾ ಮುಖ್ಯ ವೀಕ್ಷಕರೇ. ಆದಾಯ ಬಂದ ತಕ್ಷಣ ಸಂಪೂರ್ಣ ಖರ್ಚು ಮಾಡಬೇಡಿ. ಸ್ವಲ್ಪ ಹಣವನ್ನ ಭವಿಷ್ಯಕ್ಕಾಗಿ ಉಳಿಸ್ಕೊಳ್ಳಿ. ಅಗತ್ಯವಿಲ್ಲದ ಖರ್ಚುಗಳನ್ನ ಕಡಿಮೆ ಮಾಡಿ, ಯೋಜನೆ ಮಾಡಿಕೊಂಡು ಹಣ ಬಳಸಿ. ಹಣವನ್ನ ಗೌರವಿಸುವ ವ್ಯಕ್ತಿಯ ಜೀವನದಲ್ಲಿ ಸ್ಥಿರತೆ ಬರುತ್ತೆ. ಇನ್ನು ಐದನೇ ಬ್ರಹ್ಮಾಸ್ತ್ರ, ಪ್ರತಿದಿನ ದೇವರ ಸ್ಮರಣೆಯನ್ನ ಮಾಡಿ. ಬೆಳಗ್ಗೆ ಎದ್ದ ಕೂಡಲೇ ದೇವರನ್ನ ನೆನಪಿಸಿಕೊಳ್ಳಿ, ಕೃತಜ್ಞತೆ ಸಲ್ಲಿಸಿ. ನಿಮ್ಮ ಜೀವನದಲ್ಲಿ ಇರುವ ಒಳ್ಳೆಯ ವಿಷಯಗಳಿಗೆ ಧನ್ಯವಾದವನ್ನ ಹೇಳಿ. ದೇವರ ಮೇಲಿನ ನಂಬಿಕೆ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತದೆ, ಸಂಕಷ್ಟದ ಸಮಯದಲ್ಲಿ ಧೈರ್ಯ ನೀಡುತ್ತದೆ, ಸರಿಯಾದ ದಾರಿ ತೋರಿಸ್ತದೆ, ಆತ್ಮವಿಶ್ವಾಸ ಹೆಚ್ಚಿಸ್ತದೆ. ವೀಕ್ಷಕರೇ, ಜೂನ್ 11, 12, 13, 14 ದಿನಗಳ ನಂತರ ಪ್ರಾರಂಭವಾಗುವ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನ ಆರಂಭಿಸುತ್ತದೆ. ನಿಂತಿದ್ದ ಕೆಲಸಗಳು ಮುಂದೆ ಸಾಗ್ತವೆ, ಶತ್ರುಗಳ ಮುಖವಾಡ ಕಳಿಸ್ತದೆ, ಹಣಕಾಸಿನ ಪರಿಸ್ಥಿತಿ ಸುಧಾರಿಸ್ತದೆ, ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ, ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗ್ತದೆ, ನಿಮ್ಮ ಗೌರವ ಕೂಡ ಹೆಚ್ಚಾಗ್ತದೆ. ನೀವು ಇಷ್ಟು ದಿನ ಮಾಡಿದ ಪರಿಶ್ರಮಕ್ಕೆ ಪ್ರತಿಫಲ ಕೂಡ ಸಿಗ್ತದೆ. ನಿಮ್ಮ ತಾಳ್ಮೆಗೆ ಫಲ ಸಿಗ್ತದೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ, ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗ್ತದೆ. ಈ ಸಮಯದಲ್ಲಿ ಒಂದು ವಿಷಯ ಮಾತ್ರ ನೀವು ನೆನ್ಪಿಡಬೇಕಾಗತ್ತೆ. ಅವಕಾಶ ಬಂದಾಗ ಅದನ್ನ ಹಿಡಿದುಕೊಳ್ಳಿ, ಹೆದರಬೇಡಿ, ಹಿಂದೆ ಸರಿಯಬೇಡಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ, ಪರಿಶ್ರಮ ಮುಂದುವರಿಸಿ, ಒಳ್ಳೆಯ ಮನಸ್ಸು ಉಳಿಸ್ಕೊಳ್ಳಿ. ನಿಮ್ಮ ಯಶಸ್ಸನ್ನ ಯಾರು ತಡೆಯಲು ಸಾಧ್ಯ ಆಗೋದಿಲ್ಲ. ನಿಮ್ಮ ಬೆಳವಣಿಗೆಯನ್ನ ಯಾರು ನಿಲ್ಲಿಸಲು ಸಾಧ್ಯ ಆಗೋದಿಲ್ಲ. ನಿಮ್ಮ ಜೀವನದಲ್ಲಿ ಸಂತೋಷ, ಗೌರವ, ಐಶ್ವರ್ಯ ಮತ್ತು ನೆಮ್ಮದಿಯನ್ನು ಹೆಚ್ಚಾಗುತ್ತದೆ. ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಮನೆ ಸುಖ, ಸಂತೋಷ, ಶಾಂತಿಯಿಂದ ತುಂಬಿರಲಿ. ನಿಮ್ಮ ಎಲ್ಲಾ ಒಳ್ಳೆಯ ಕನಸುಗಳು ನನಸಾಗಲಿ. ಧನ್ಯವಾದಗಳು ವೀಕ್ಷಕರೇ.